ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಒಂದೇ ಸೂರಿನಡಿ ಪ್ರೀತಿ, ಅದೇ ಸೂರಿನಾಡಿಯಲ್ಲಿ ರಕ್ತದ ಹೋಳಿ. ಮದುವೆ ಬೇಡ ಎಂದದಕ್ಕೆ ನಂಬಿ ಬಂದ ಒಡನಾಡಿಯನ್ನೇ ಕಟುಕನಂತೆ ಕತ್ತು ಸೆಳೆದ ಸೈಕೋ ಪ್ರೇಮಿ. ಬೆಳ್ಳಂದೂರಿನ ದೊಡ್ಡಕನ್ನಹಳ್ಳಿಯಲ್ಲಿ ನಡೆದ ಭೀಕರ ಕೊಲೆಯ ಕರಾಳ ಮುಖ ಎಲ್ಲಿದೆ ನೋಡಿ. ಪ್ರೇಯಸಿ ಮೇಲೆ ಅನುಮಾನ, ಹಂತಕನಾದ ಪ್ರಿಯತಮ. ಅಂತಾರೆ, ಆದ್ರೆ ಅದೇ ಪ್ರೀತಿಯ ಕಣ್ಣಿಗೆ ಅನುಮಾನದ ಕಾಮಾಲೆ ಬಡಿದ್ರೆ ಏನಾಗುತ್ತೆ? ಸಿಲಿಕಾನ್ ಸಿಟಿಯ ಬೆಳ್ಳಂದೂರಲ್ಲಿ ಆಗಿರುವುದು ಇದೇ ದುರಂತ. ಬಾಳ ಸಂಗಾತಿಯ ಜೊತೆ ಹೊಸ ಬದುಕು ಕಟ್ಟಿಕೊಳ್ಳಬೇಕಿದ್ದ ಪ್ರೇಮಿಯೇ ಈಗ ಜೈಲು ಹಕ್ಕಿಯಾಗಿದ್ದಾನೆ. ಎಸ್, ಕಣ್ಣು ತುಂಬಾ ಕನಸು ಹೊತ್ತು ಸಿಕ್ಕಿಂನಿಂದ ಬೆಂಗಳೂರಿಗೆ ಬಂದಿದ್ದ 22 ವರ್ಷದ ಐತಿ ಹಂಗ್ಮಾ ಈಗ ಹೆಣವಾಗಿದ್ದಾಳೆ. ಕಣ್ಣಾರೆ ನಂಬಿದ್ದ ಪ್ರಿಯತಮ 23 ವರ್ಷದ ಪೂರ್ಬಾ ಲೆಫ್ಚಾನೆ ಅವಳ ಪಾಲಿಗೆ ಯಮನಾಗಿದ್ದಾನೆ. 1 ತಿಂಗಳ ಹಿಂದಷ್ಟೇ ದೊಡ್ಡ ಕನ್ನಹಳ್ಳಿಯಲ್ಲಿ ಬಾಡಿಗೆ ಮನೆ ಮಾಡಿದ್ದ ಇವರ ಜೊತೆ ಸಂಬಂಧಿಕರ 2 ಕುಟುಂಬಗಳು ಇದ್ದವು. ಮೇಲ್ನೋಟಕ್ಕೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದ್ರೆ ಆ ಮುಂಜಾನೆ ಇಡೀ ಮನೆ ರಕ್ತದ ಮಡುವಾಗುತ್ತೆ ಅಂತ ಯಾರೂ ಊಹಿಸಿರ್ಲಿಲ್ಲ. ಒಂದು ಲೇಡಿ ಮರ್ಡರ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಬರುತ್ತೆ. ಹೊಯ್ಸಲ ಅವರು ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾರೆ. ಅದಾದ ನಂತರ ಇಮಿಡಿಯೇಟ್ಲಿ ಇನ್ಸ್ಪೆಕ್ಟರ್ ರೀಚ್ ಆಗ್ತಾರೆ ಆ್ಯಂಡ್ ಫರ್ದರ್ ಎಂಕ್ವೈರಿ ಮಾಡ್ತೀವಿ. ಸೊ ಅದರಲ್ಲಿ ಇದೇ ಏರಿಯಾದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಫಸ್ಟ್ ಫ್ಲೋರಲ್ಲಿ ಒಂದು ಅರೌಂಡ್ 22-23 ಇಯರ್ಸ್ ಓಲ್ಡ್ ಇರುವಂಥದ್ದು ಒಬ್ಬ ಲೇಡಿ ಆಯ್ತಿ ಅಂತ, ಸಿಕ್ಕಿಂ ನೇಟಿವ್ ಅವರು. ಇಲ್ಲೇ ಒಂದು ಸೆಲೂನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಕ್ಕಂಥವರು. ಸೊ ಅವರು ಮರ್ಡರ್ ಆಗಿದ್ದಾರೆ ಅಂತ ಹೇಳಿ ಅವ್ರ ಡೀಟೇಲ್ಸ್ ಗೊತ್ತಾಗಿದೆ. ಅಷ್ಟಕ್ಕೂ ಈ ಭೀಕರ ಕೃತ್ಯಕ್ಕೆ ಕಾರಣ ಆಗಿದ್ದು ಆ ಒಂದು ಅನುಮಾನ. ಸಿಕ್ಕಿಂನಲ್ಲಿ ಪರಿಚಯವಾಗಿದ್ದ ಇವರಿಬ್ಬರು ಬೆಂಗಳೂರಿಗೆ ಬಂದು ಬದುಕು ಕಟ್ಟಿಕೊಂಡಿದ್ರು. ಐತಿ ಹಂಗ್ಮಾ ಸಲೂನ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿದ್ರೆ ಪೂರ್ಬಾ ಹೋಟೆಲ್ ವೇಟರ್ ಆಗಿದ್ದ. ಆದ್ರೆ ಇತ್ತೀಚೆಗೆ ಐತಿ ಹಂಗ್ಮಾ ಬೇರೆಯವರ ಜೊತೆ ಮೊಬೈಲ್ನಲ್ಲಿ ಮಾತನಾಡ್ತಾಳೆ ಅಂತ ಈತನ ತಲೆಗೆ ಸೈಕೋತನ ತುಂಬಿಕೊಂಡಿತ್ತು. ಈಗಲೇ ಮದುವೆಯಾಗುವಂತ ಈತ ಪೀಡಿಸುತ್ತಿದ್ರೆ ಪ್ರೇಯಸಿ ಮಾತ್ರ ಈಗ ಬೇಡ ಅಂತಿದ್ಲು. ಕೊಲೆ ನಡೆದ ಕರಾಳ ರಾತ್ರಿಯೂ ಇದೇ ವಿಚಾರಕ್ಕೆ ಮಹಾಯುದ್ಧವೇ ನಡೆದಿತ್ತು. ಬೆಳಗಿನ ಜಾವ 5:30ಕ್ಕೆ ಜಗಳ ವಿಕೋಪಕ್ಕೆ ಹೋಗಿದೆ. ಮನೆಯಲ್ಲಿದ್ದ ಉಳಿದ 5 ಬೆಡ್ರೂಮ್ನಲ್ಲಿ ಮಲಗಿದ್ದಾಗಲೇ ಹೊರಗಿನಿಂದ ಚಿಲಕ ಹಾಕಿದ ಈ ಕಟುಕ ಹಾಲ್ನಲ್ಲಿದ್ದ ಪ್ರೇಯಸಿಯ ಕತ್ತನ್ನ ಕಿಚನ್ ಚಾಕುವಿನಿಂದ ಬರ್ಭರವಾಗಿ ಸೀಳಿದ್ದಾನೆ. ಕಿರುಚಾಡಲು ಕೂಡ ಅವಕಾಶ ಕೊಡದೆ ಅವಳ ಪ್ರಾಣ ಪಕ್ಷಿ ಹಾರಿಸಿದ್ದಾನೆ. ಆಲ್ಮೋಸ್ಟ್ ಒಂದು ತಿಂಗಳ ಹಿಂದೆ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದಿದ್ದಾರೆ. ಸೊ ಅವರು ಒಂದು ಹೋಟೆಲಲ್ಲಿ ಕುಕ್ ಅಸಿಸ್ಟೆಂಟ್ ಕಮ್ ವೆಯ್ಟರ್ ಆಗಿ ಇದೇ ಏರಿಯಾದಲ್ಲಿ ಕೆಲಸ ಮಾಡ್ತವರು. ಸೊ ಮಾರ್ನಿಂಗ್ ಅವ್ರ ರಿಲೇಷನ್ಸ್ ಬಗ್ಗೆ ಮತ್ತು ಬೇರೆ ರೀತಿಯಲ್ಲಿ ಯಾವುದೋ ರಿಲೇಷನ್ಸ್ ಇರ್ಬೋದು ಅಂತ ಒಂದು ಸಸ್ಪೆಕ್ಟ್ನಲ್ಲಿ ಇವರಿಬ್ಬರಿಗೆ ಜಗಳ ಆಗುತ್ತೆ. ಆ ಆರ್ಗ್ಯುಮೆಂಟ್ನಲ್ಲಿ ಕಿಚನ್ನಲ್ಲಿ ಇರುವಂಥ ಒಂದು ನೈಫ್ ಕತ್ತಿ ತಗೊಂಡು ಅವರ ಕುತ್ತಿಗೆನ ಅವರು ಸೆಳೆಯೋದು ಆಗಿದೆ ಅಂತ ಪ್ರೈಮಾ ಫೇಸಿ ಸೀನ್ ಆಫ್ ಕ್ರೈಮ್ ಅಂತ ಗೊತ್ತಾಗ್ತಾ ಇದೆ. ಸೊ ಈಗಾಗಲೇ ಅಕ್ಯೂಸ್ ಯಾರು ಅಂತ ನಮಗೆ ಗೊತ್ತಾಗಿದೆ ಆ್ಯಂಡ್ ಅವರು ಅಬ್ಸ್ಕಾಂಡಿಂಗ್ಗೆ ಟ್ರೈ ಮಾಡ್ತಾ ಇದ್ದಾಗ ಆಲ್ರೆಡಿ ನಮ್ಮವರು ಅದನ್ನು ಕಸ್ಟಡಿನಲ್ಲಿ ತಗೊಂಡಿದ್ದೀವಿ. ಫರ್ದರ್ ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನ್ ಇನ್ಸ್ಪೆಕ್ಟರ್ ಬೆಳ್ಳಂದೂರು ಕ್ಯಾರಿ ಫಾರ್ವರ್ಡ್. ಅದೇನೇ ಹೇಳಿ, ಸಂಬಂಧ ಅಂದ ಮೇಲೆ ಸಣ್ಣ ಪುಟ್ಟ ಮನಸ್ತಾಪ ಇದ್ದಿದ್ದೆ. ಅದನ್ನ ಮಾತಾಡಿ ಬಗೆಹರಿಸಿಕೊಳ್ಳಬಹುದಿತ್ತು, ಇಲ್ದಿದ್ರೆ ದೂರವಾಗಿ ಜೀವಿಸಬಹುದಿತ್ತು. ಆದ್ರೆ ದುಡುಕಿನ ನಿರ್ಧಾರ ಒಂದು ಜೀವರಾಶಿಯ ಪ್ರಾಣವನ್ನೇ ತೆಗೆದ್ರೆ ಕೋಪದ ಕೈಗೆ ಬುದ್ಧಿ ಕೊಟ್ಟವನ ಕೈಗಳಿಗೆ ಈಗ ಕಡ್ಡಾಯವಾಗಿ ಕಾನೂನಿನ ಕೂಳ ಬಿದ್ದಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.